ವಿಜಯನಗರ ತಾಲೂಕಲ್ಲಿ ಎಲ್ಲವೂ ಫೇಕ್ ಫೇಕ್ ಫೇಕ್. ಮೆಡಿಕಲ್ ಸೀಟ್ ಪಡೆಯೋದಕ್ಕೆ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಲಾಗ್ತಾ ಇದೆ. ಒಂದೊಂದು ಸರ್ಟಿಫಿಕೇಟ್ಗೂ ಕೊಡಬೇಕು 5 ಲಕ್ಷ. ಲಕ್ಷ ರೂಪಾಯಿ ಪಡೆದು ಫೇಕ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇದ್ದಂತಹ ವೈದ್ಯರು ಹ್ಯಾಂಡಿಕ್ಯಾಪ್ ಕೋಟಾದಡಿ ಪಡಿತಾ ಇದ್ರು ಮೆಡಿಕಲ್ ಸೀಟ್. ಹ್ಯಾಂಡಿಕ್ಯಾಪ್ ಅಂತ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ನಕಲಿ ದಾಖಲೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ವಿಜಯನಗರ ತಾಲೂಕು ವೈದ್ಯಾಧಿಕಾರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಬೆಂಗಳೂರಿನ ಮಲ್ಲೇಶ್ವರಂ ಪೊಲೀಸರಿಂದ ನೋಟಿಸ್ ನೀಡಲಾಗಿದೆ. 21 ಅಭ್ಯರ್ಥಿಗಳ ವಿರುದ್ಧ ದೂರನ್ನ ದಾಖಲಿಸಿದಂತಹ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಫೇಕ್ ಸರ್ಟಿಫಿಕೇಟ್ ಕೊಟ್ಟಿದ್ದ ಹೊಸಪೇಟೆ ಡಿಎಚ್ಒ ಎಎಂಒ ಹರಿಪ್ರಸಾದ್ 17 ಜನರಿಗೆ ಫೇಕ್ ಸರ್ಟಿಫಿಕೇಟ್ ಕೊಟ್ಟಿದ್ದಂತಹ ಹೊಸಪೇಟೆ ಡಿಎಚ್ಒ 7 ಅಭ್ಯರ್ಥಿಗಳಿಗೆ ನಕಲಿ ಸರ್ಟಿಫಿಕೇಟ್ ಕೊಟ್ಟಿದ್ದಂತಹ ಎಎಂಒ ಹರಿಪ್ರಸಾದ್ ಮಲ್ಲೇಶ್ವರಂ ಪೊಲೀಸರ ಮುಂದೆ ಹಾಜರಾಗಲಿರುವ ವಿಜಯನಗರ ಡಿಎಚ್ಒ ವೈದ್ಯೋ ನಾರಾಯಣ ಹರಿ ಅಂತ ನಾವು ಕರಿತೀವಿ. ಈಗ ವೈದ್ಯರ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ತಾ ಇರೋದು ಯಾವ ರೀತಿಯಾಗಿ ಅಂತಂದ್ರೆ ನಕಲಿ ರೀತಿಯಾಗಿ. ನಕಲಿ ವೈದ್ಯರು ಇದೀಗ ಸೃಷ್ಟಿಯಾಗೋದಕ್ಕೆ ಈ ಎಎಂಒ ಎಲ್ಲರೂ ಕೂಡ ಸೇರ್ಕೊಂಡು ಡಿಎಚ್ಒ ಎಲ್ಲ ಸೇರ್ಕೊಂಡು ನಕಲಿ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನೇನಾದ್ರೂ ಅವ್ರನ್ನ ನಂಬ್ಕೊಂಡು ನಾವೇನಾದ್ರೂ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗಿ ಚಿಕಿತ್ಸೆಯನ್ನ ಪಡೆದುಕೊಳ್ಳಕ್ ಹೋದ್ರೆ ಡೈರೆಕ್ಟ್ ನಮ್ಮನ್ನ ದೇವ್ರ ಪಾದಕ್ಕೆ ಸೇರಿಸ್ಬಿಡ್ತಾರೆ. ಇವ್ರುಗಳೆಲ್ಲ ಸರಿಯಾಗಿ ಓದಬೇಕು, ಸರಿಯಾಗಿ ಪರೀಕ್ಷೆ ಬರೆದು ಇವರು ಎಕ್ಸಾಮ್ ಪಾಸ್ ಮಾಡೋದು ಬಿಟ್ಟು ನಕಲಿ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಲಕ್ಷ ಲಕ್ಷ ಹಣವನ್ನ ಕೊಟ್ಟು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಮೆಡಿಕಲ್ ಸೀಟ್ ಪಡೆಯೋದಕ್ಕೆ ನಕಲಿ ದಾಖಲೆಯನ್ನ ಯಾವ ರೀತಿಯಾಗಿ ಸೃಷ್ಟಿ ಮಾಡ್ತಾ ಇದ್ರು, ಒಂದೊಂದು ಸರ್ಟಿಫಿಕೇಟ್ಗೆ ಎಷ್ಟೆಷ್ಟು ಹಣವನ್ನ ನೀಡ್ತಾ ಇದ್ರು ಅಂತ ಹೇಳಿ ಈ ಒಂದು ಪ್ರಕರಣ ಹೇಗೆ ಬಯಲಿಗೆ ಬಂತು? ಹೌದು ರಮ್ಯಾ, ಏನು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕು ಸೇರಿದಂತೆ ಹೊಸಪೇಟೆಯ ಸುಮಾರು 21 ವಿದ್ಯಾರ್ಥಿಗಳ ವಿರುದ್ಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈಗ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಬೆಂಗಳೂರಿನ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ಕೊಡ್ತಾರೆ. ಏನು ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಸೀಟ್ ಅನ್ನ ಪಡಿಲಿಕ್ಕೆ ಏನು ಪರೀಕ್ಷೆಗಳನ್ನ ಬರೀತಾರೆ, ನೀಟ್ ಮತ್ತು ಸಿಇಟಿ ಪರೀಕ್ಷೆಗಳೇನ್ ಬರೀತಾರೆ, ಆ ಪರೀಕ್ಷೆ ಬರೆದಂತವರಿಗೆ ಹ್ಯಾಂಡಿಕ್ಯಾಪ್ ಕೋಟಾದಡಿ ನಕಲಿ ಸರ್ಟಿಫಿಕೇಟ್ ಗಳನ್ನ ಸಲ್ಲಿಸಿ ಇವರು ಸೀಟನ್ನ ಪಡಿಲಿಕ್ಕೆ ಯತ್ನಿಸಿದ್ರು ಅನ್ನುವಂತ ಆರೋಪದ ಅಡಿಯಲ್ಲಿ ದೂರ ದಾಖಲಾಗ್ತದೆ. ಏನು ಅಂತ ಹೇಳಿದ್ರೆ, ಈಗ ಕಿವಿ ಕೇಳಿಸಲ್ಲ ಅನ್ನುವಂತ ಒಂದು ಅಂಶವನ್ನ ಇಟ್ಕೊಂಡು ಇವರು ಸರ್ಟಿಫಿಕೇಟ್ ಅನ್ನ ಪಡ್ಕೊಂಡು ಸೀಟನ್ನ ಪಡ್ಕೊಳ್ತಾರೆ. ಸುಮಾರು 3 ವರ್ಷಗಳಿಂದ ಈ ಒಂದು ಪ್ರಕ್ರಿಯೆ ನಡೆದಿದೆ ಅನ್ನುವಂತ ಶಂಕೆ ಕೂಡ ಈಗ ಪೊಲೀಸರಿಗೆ ವ್ಯಕ್ತವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಹೊಸಪೇಟೆ ಡಿಎಚ್ಒ ಶಂಕರ್ ನಾಯ್ಕ್ ಮತ್ತು ಎಎಂಒ ಹೊಸಪೇಟೆಯ ಸರ್ಕಾರಿ ಆಸ್ಪತ್ರೆ ಎಎಂಒ ಅವರಿಗೆ ಈಗ ನೋಟಿಸ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಇವತ್ತು ಬೆಂಗಳೂರಿನ ಮಲ್ಲೇಶ್ವರಂ ಪೊಲೀಸರ ಎದುರಿಗೆ ಡಿಎಚ್ಒ ಶಂಕರ್ ನಾಯ್ಕ್ ಅವರು ಹಾಜರಾಗ್ತಕ್ಕಂಥದ್ದು. ಸುಮಾರು 21 ಅಭ್ಯರ್ಥಿಗಳ ವಿರುದ್ಧ ಈಗ ದೂರು ದಾಖಲಾಗಿರ್ತಕ್ಕಂಥದ್ದು. ಅದರಲ್ಲಿ 21 ವಿದ್ಯಾರ್ಥಿಗಳು ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಸೇರಿದವರು, ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವ್ರು ಅನ್ನುವಂತ ಮಾಹಿತಿ ಗೊತ್ತಾಗಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆಯನ್ನ ಶುರು ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಕರ್ನಾಟಕ ಪರೀಕ್ಷಾ ಮಂಡಳಿಯು ಕೂಡ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಏನು ಇಂಜಿನಿಯರಿಂಗ್ ಸೀಟ್ ಅನ್ನ ಹ್ಯಾಂಡಿಕ್ಯಾಪ್ ಕೋಟಾದಲ್ಲಿ ಪಡಿಲಿಕ್ಕೆ, ಗೌರ್ಮೆಂಟ್ ಸೀಟ್ ಅನ್ನ ಪಡಿಲಿಕ್ಕೆ ಇವರು ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಅನ್ನ ನಕಲು ಮಾಡಿ ಪರೀಕ್ಷಾ ಪ್ರಾಧಿಕಾರಕ್ಕೆ ಸಲ್ಲಿಸಿದ್ರು. ಪರೀಕ್ಷಾ ಪ್ರಾಧಿಕಾರದ ಅಧಿಕಾರಿಗಳಿಗೆ ಈ ಸರ್ಟಿಫಿಕೇಟ್ ಮೇಲೆ ಅನುಮಾನ ಬಂದು ಅದನ್ನ ಕುಲಂಕುಷವಾಗಿ ತನಿಖೆಯನ್ನ ಮಾಡಿದಾಗ ಈ ಅಂಶ ಬೆಳಕಿಗೆ ಬಂದಿರತಕ್ಕಂಥದ್ದು. ಸುಮಾರು ಇದೇ ರೀತಿ 3 ವರ್ಷಗಳಿಂದ ಹಲವಾರು ಸರ್ಟಿಫಿಕೇಟ್ಗಳು ಕೊಟ್ಟಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಪೊಲೀಸರು ತನಿಖೆಯನ್ನ ಆರಂಭ ಮಾಡಿರ್ತಕ್ಕಂಥದ್ದು ರಮ್ಯಾ.
ಸೊ ಈ ಈಗ ಅಧಿಕಾರಿಗಳೇನು ವೆಂಕಟೇಶ್ 21 ವಿದ್ಯಾರ್ಥಿಗಳ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆಯಾ, ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸಗಳಾಗಿದೆಯಾ? ಈ 21 ಅಭ್ಯರ್ಥಿಗಳು ಏನಿದ್ದಾರೆ ಯಾವ ಭಾಗದವರು ಅಂತ ಹೇಳಿ. ಈ 21 ಅಭ್ಯರ್ಥಿಗಳು ವಿಜಯನಗರ ಜಿಲ್ಲೆಗೆ ಸೇರಿರ್ತಕ್ಕಂಥವ್ರು. ಸೊ ಈಗಾಗಲೇ ಈ 21 ಅಭ್ಯರ್ಥಿಗಳ ವಿರುದ್ಧ ದೂರು ದಾಖಲಾಗಿರ್ತಕ್ಕಂಥದ್ದು. ಅವರನ್ನ ವಶಕ್ಕೆ ಕೂಡ ಪಡೆದು ಪೊಲೀಸರು ತನಿಖೆಯನ್ನ ನಡೆಸಿರ್ತಕ್ಕಂಥದ್ದು. ತನಿಖೆಯಲ್ಲಿ ಏನು ವಿಜಯನಗರ DH ಜಿಲ್ಲಾ ವೈದ್ಯಾಧಿಕಾರಿಗಳೇ ನಮಗೆ ಈ ಒಂದು 5 ಲಕ್ಷ ಹಣವನ್ನ ಪಡೆದು ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ಹೇಳಿದ್ರಿಂದ ಮಲ್ಲೇಶ್ವರಂ ಪೊಲೀಸರು ವಿಜಯನಗರ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಒಂದು ನೋಟಿಸ್ ಅನ್ನು ಜಾರಿ ಮಾಡ್ತಾರೆ. ಈ ನೋಟಿಸ್ ತಲುಪಿದ 7 ದಿನಗಳ ಒಳಗಾಗಿ ನೀವು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಶಂಕರ್ ನಾಯಕ್ ಅವರ ವಿಚಾರಣೆ ಕೂಡ ನಡೀತಾ ಇದೆ. ಅದರ ಜೊತೆಗೆ ಕಷ್ಟಪಟ್ಟು 2 ವರ್ಷ PU ಏನು ಓದಿರ್ತಾರೆ, ಓದಿ ಇಂಜಿನಿಯರ್ ಡಾಕ್ಟರ್ ಆಗ್ಬೇಕು ಅಂತ ಕನಸು ಕಟ್ಕೊಂಡಿದ್ದಂತ ನೈಜ ವಿದ್ಯಾರ್ಥಿಗಳಿಗೆ ಈ ರೀತಿ ನಕಲಿ ಸರ್ಟಿಫಿಕೇಟ್ ಗಳನ್ನ ತೆಗೆದುಕೊಂಡು ಸೀಟ್ ಏನು ಪಡಿತಾ ಇದ್ದಾರೆ. ಇವರಿಂದ ಸಾಕಷ್ಟು ಸಮಸ್ಯೆ ಅನ್ಯಾಯ ಆಗಿರ್ತಕ್ಕಂಥದ್ದು. ಈ ಅನ್ಯಾಯವನ್ನ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಇದನ್ನ ಅಂಕುಶ ಹಾಕ್ಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಈಗಾಗಲೇ ಪೋಷಕರು ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಘಟನೆ ಏನಿದೆ, ಈ ಘಟನೆ ವಿಜಯನಗರ ಜಿಲ್ಲೆಯಲ್ಲಿ ಸಾಕಷ್ಟು ಜನರನ್ನ ನಿದ್ದೆಗೆಡಿಸಿದೆ ಅಂತಾನೆ ಹೇಳ್ಬೋದು ರಮ್ಯಾ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಡಾಕ್ಟರ್ ರಾಧಿಕಾ ಅವ್ರಿಗೂ ಕೂಡ ನಾವು ಕರೆ ಮಾಡಿದ್ವಿ. ಅವರು ವಿಚಾರಣಾಧಿಕಾರಿ. ಅವರು ಕಾಲ್ ರಿಸೀವ್ ಮಾಡಿಬಿಟ್ಟು ನಾನು ಮಾತಾಡೋದಿಲ್ಲ ಅಂತ ಹೇಳಿ ಉಡಾಫೆ ಉತ್ತರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನೂ ಫೇಕ್ ಆಗಿಲ್ಲ ಅಂತ ಅನ್ನೋದೇ ಆಗಿದ್ದಿದ್ರೆ ಡಾಕ್ಟರ್ ರಾಧಿಕಾ ಅವರು ಮಾತನಾಡಬಹುದಾಗಿತ್ತು, ಕ್ಲಾರಿಟಿ ಕೊಡುವಂತಹ ಕೆಲಸಕ್ಕೂ ಕೂಡ ಅವರು ಮುಂದಾಗಬೇಕಾಗಿತ್ತು. ಬಟ್ ಅದ್ಯಾವುದನ್ನು ಕೂಡ ಅವ್ರು ಮಾಡಿಲ್ಲ. ಮತ್ತೆ ಡಾಕ್ಟರ್ ಶಂಕರ್ ನಾಯಕ್ DHO ಅವರಿಗೂ ಕೂಡ ಕರೆ ಮಾಡಿದ್ವಿ. ಅವರು ನಮ್ಮ ಕಾಲನ್ನು ರಿಸೀವ್ ಮಾಡ್ತಾ ಇಲ್ಲ. ಅಲ್ಲಿಗೆ ಒಂದು ಅರ್ಥ ಆಗುತ್ತೆ, ಫೇಕ್ ಸರ್ಟಿಫಿಕೇಟ್ ಇವರೆಲ್ಲರೂ ಕೊಡ್ತಾ ಇರೋದು ಸತ್ಯ ಅನ್ನೋದು. ಸದ್ಯಕ್ಕೆ ತನಿಖೆ ಸಾಗ್ತಾ ಇದೆ, ತನಿಖೆ ಹಂತದಲ್ಲಿದೆ. ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿ.